ಪಡ್ತೀನಿ. ಹುಟ್ಟುವುದು ಸಹಜ, ಸಾಯುವುದು ಸಹಜ, ಇದು ಅನಿವಾರ್ಯತೆ ಇದೆ. ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಹೊಂದಲು ಅನಿವಾರ್ಯ ಇದೆ. ಇದು ಎಲ್ಲ ಇಲಾಖೆಯಲ್ಲಿ ಇದೆ. ಅದರಲ್ಲಿ ಇದು ಇಲಾಖೆ ಬಹಳ ಪ್ರಾಮಾಣಿಕ ಇಲಾಖೆ, ಪೋಸ್ಟ್ ಭಾಳ ಪ್ರಾಮಾಣಿಕ ಇಲಾಖೆ. ಮತ್ತು ಎಲ್ಲಿದ್ದರೂ ಕೂಡ ಒಳ್ಳೆಯದು ಸುದ್ದಿ ಮುಟ್ಟಿಸ್ತಾರೆ, ಕೆಟ್ಟದ್ದು ಸುದ್ದಿ ಮುಟ್ಟಿಸ್ತಾರೆ, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರೆ. ಅವರಿಗೆ ಮರೀಲಿಕ್ಕೆ ಸಾಧ್ಯವಿಲ್ಲ. ನಾನು ಯಾವ ದಿನ ನಾನು ಸರ್ವೆಂಟ್ ಇದ್ದೆ, ಬೆಳಗ್ಗೆ 8 ನಾನು ಬಿಡ್ತಿದ್ದೆ, ಅವರು ಬರ್ತಾ ಇದ್ದರು. ಎಲ್ಲೋ ಎಣ ಅಂತ ನಾನು ಕೇಳ್ತಾ ಇದ್ದೆ, ಎಣ ಎಲ್ಲಿ ನಡೆದ್ವಿ, ಸೇವೆಗೆ ಹೋಗ್ತಾ ಇದ್ದ ಅಂತ ಹೇಳ್ತಿದ್ದ. ಸೇವೆಯಲ್ಲಿ ಬಹಳ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಬಹಳ ಪ್ರಾಮಾಣಿಕ ಸೇವೆಯನ್ನು, ಯಾವುದೇ ಅಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿಲ್ಲ. ಈ ಸೇವೆಯನ್ನು ಅವರಿಗೆ ನಿವೃತ್ತಿ ಹೊಂದಿದ ಮೇಲೆ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರ್ತವೆ. ಬಟ್ ಸೇವೆ ಸಲ್ಲಿಸಿದ ರೂಪದಲ್ಲಿ ಅವರಿಗೆ ಎಲ್ಲೇ ನಿವಾರಣೆ ಆಗ್ತದೆ. ಆರಾಮಾಗಿ ಅವರು ನಿವೃತ್ತಿ ಜೀವನ ಸಾಗಿಸ್ಬೇಕಂತ ಭಗವಂತನಲ್ಲಿ ಬೇಡುತ್ತಾ, ನನಗೆ ನಾನು ಮಾತಾಡೋದಕ್ಕೆ ಹಲಸಿ ವತಿಯಿಂದ ಕೊಟ್ಟಿದ್ದಕ್ಕಾಗಿ ಈ ವೇದಿಕೆ ಪರವಾಗಿ ಹಾಗೂ ಠಾಕೂರ್ ಪರಿವಾರದ ಪರವಾಗಿ ಬಂದಂಥ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ನನ್ನ 4 ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಅವರ ಬಾಲ್ಯ ಸ್ನೇಹಿತರಾದಂಥ ತುಕಾರಾಮ್ ಮೌರ್ಯ ಸರ್ರು ಅವರ